ಈ ಸಲ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಕೊಳ್ಳೇಬೇಕು. ಜಾರ್ ಸರ್ ಆಗಲಿ ಕಾಂಗ್ರೆಸ್ ಪಾರ್ಟಿನವರಾಗಲಿ ನನಗೆ ಬಿ ಫಾರ್ಮ್ ಕೊಳ್ಳೇಬೇಕು. ಖಾಲಿದ್ ಭಯ್ಯ ಹೋನಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಖಾಲಿದ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಗಲ್ಲಿ ಗಲ್ಲಿ ಶೋರ್ ಹೈ, ಇಂದಿರಾ ಗಾಂಧಿಗ ಜೋರ್ ಹೈ ಅಂತ ಹಳ್ಳೆಬುರ್ಗೆ ಗೊತ್ತಿರೋದು, ಹೊಸಬರಿಗೆ ಗೊತ್ತಿಲ್ಲ. ವೋಟ್ ಪಾರ್ ಕಾಂಗ್ರೆಸ್. ಈ ವಾರ್ಡ್ ನಂಬರ್ 24ಗೆ ಮಾತ್ರ ಖಾಲಿದ್ ಶರೀಫ್ ನನ್ನ ಫೇಸ್ಗೆ ಮರ್ಯಾದೆ ಕೊಡೋದು, ನನ್ನ ಫೇಸ್ಗೆ ಲೈಕ್ ಮಾಡ್ತಾ ಇರೋ ಜನ. ಬೆಂಗಳೂರು ಹೆಬ್ಬಿಯಾರ್ ಲೇಔಟ್ 24ನೇ ವಾರ್ಡ್ನಲ್ಲಿ ರಮದಾನ್ ಹಬ್ಬದ ಪ್ರಯುಕ್ತ ಉಚಿತ ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಂಗ್ರೆಸ್ ಕಮಿಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ವೈಸ್ ಪ್ರೆಸಿಡೆಂಟ್ ಜಿಎಸ್ ಖಾಲಿದ್ ಶರೀಫ್ ಅವರ ನೇತೃತ್ವದಲ್ಲಿ ಈ ಸೇವಾ ಕಾರ್ಯ ನೆರವೇರಿತು. ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಜಿಎಸ್ ಖಾಲಿದ್ ಶರೀಫ್ ಅವರು ಸಮಾಜ ಸೇವೆಯ ಭಾಗವಾಗಿ ಬಡ ಹಾಗೂ ಅಗತ್ಯವಿರುವ ಕುಟುಂಬಗಳಿಗೆ ರೇಷನ್ ಕಿಟ್ಗಳನ್ನು ವಿತರಿಸಿದರು. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಜಿಎಸ್ ಖಾಲಿದ್ ಶರೀಫು. ವಾರ್ಡ್ ನಂಬರ್ 24ನಿಂದ ನಾನು ಎಲೆಕ್ಷನ್ಗೆ ನಿಂತ್ಕೊಂಡು ಅಂತ ಇದ್ದೀನಿ. ಕೌನ್ಸಿಲರ್ ಎಲೆಕ್ಷನ್ ಬಂದಿದೆ. HBR ಲೇಔಟು ಹೊಸ ವಾರ್ಡ್ ಆಗಿದೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಊರು ಮುಂಚೆ ಕೂಡ ಹೇಳಿದ್ದೀನಿ, ಇದೇ ಸ್ವಂತ ಊರು ನಂದು. ಜನಗಳು ಊರಿಗೆ ಹೋಗಿ ಬರ್ತೀನಿ ಅಂತಾರಲ್ಲ, ಆ ಥರ ಏನಿಲ್ಲ, ಇದೇ ಊರು. ಇದು ಬಿಟ್ಟರೆ ಬೇರೆ ಯಾವುದು ಊರಿಲ್ಲ ನಮ್ಮದು. ರಾಷನ್ಗಳು ಕೊಡ್ತಾಯಿದ್ದೀವಿ ಜನಗಳಿಗೆ. 2,000 ಪಾಕೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಎಲೆಕ್ಷನ್ಗೋಸ್ಕರ ಪಬ್ಲಿಕ್ ವೋಟ್ ಹಾಕಲಿ ಅಂತ ಇಲ್ಲ, ಎಲ್ಲರಿಗೆ ಪಬ್ಲಿಕ್ಗೆ ರಾಷನ್ ಕೊಡ್ತಾ ಇರೋದು, ಬೇರೆ ರೋಜಾ ಇರೋರಿಗೆ ಮಾತ್ರ ಇಲ್ಲ. ಅಂದರೆ ಪಬ್ಲಿಕ್ ಮುಂಚೆನೇ ನನಗೆ ಲೈಕ್ ಮಾಡಿದ್ದಾರೆ. ಇದು ಏನಾಗೋಗಿದೆ, ಈಗ ರಾಷನ್ ಕೊಟ್ಟು ನಾನು ವೋಟ್ ಹಾಕಿ ಅಂತ ಕೇಳೋಕ್ಕೆಲ್ಲ ಕೊಡ್ತಾ ಇರೋದು. ನಮ್ಮ ತಂದೆ ಕೊಡ್ತಾಯಿದ್ರು, ನಮ್ಮ ತಂದೆ ಅವರು ತೀರೋಗಿದ ಮೇಲೆ ನಾನು ಕೊಡ್ತಾನೇ ಇದ್ದೀನಿ. ಇವಾಗ ಅದು ನಡೀತಾನೆ ಇರ್ತದೆ. ಅದು ನಮ್ಮ ಪ್ರಾಣ ಇರೋವರೆಗೂ ಅದು ನಡೀತದೆ. ಎಲೆಕ್ಷನ್ಗೆ ಈ ರಾಷನ್ಗೆ ಏನು ಸಂಬಂಧ ಇಲ್ಲ. ಅಂದರೆ ನನಗೆ ಈ ಸಲ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಕೊಳ್ಳೇಬೇಕು. ಜಾರ್ ಸರ್ ಆಗಲಿ ಕಾಂಗ್ರೆಸ್ ಪಾರ್ಟಿನವರಾಗಲಿ ನನಗೆ ಬಿ ಫಾರ್ಮ್ ಕೊಳ್ಳೇಬೇಕು. ಇಲ್ಲ ಅಂದರೆ ಒಂದು ಸೀಟು ಡ್ಯಾಮೇಜ್ ಆಗ್ತದೆ, 100% ಡ್ಯಾಮೇಜ್ ಆಗ್ತದೆ. ಇದು ಅಂತ ಕನ್ಫರ್ಮ್. ಯಾಕಂದರೆ ನನಗೆ ಸಾವಿರಾರು ಜನ ಪಬ್ಲಿಕ್ ಲೈಕ್ ಮಾಡ್ತಾಯಿದ್ದಾರೆ. ಅಂದರೆ ನನಗೆ ಕೊಟ್ಟಿಲ್ಲ ಅಂದರೆ ಅದು ಇದ್ರ ಮೇಲೆ ನಿಮ್ಮ ಇಷ್ಟ, ನಾನೇನು ಹೇಳಲ್ಲ. ನಾನು ಬೇಕಾದಷ್ಟು ಹೇಳಿ ಕೇಳ್ತಾ ಇದ್ದೀನಿ ನಿಮಗೆ. ಇವಾಗ ಬೇಕಂದರೆ ಪಬ್ಲಿಕ್ ಇಂಟರ್ವ್ಯೂ ತಗೊಳ್ಳಿ, ಪಬ್ಲಿಕ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಖಾಲಿದ್ ಭಯ್ಯ ಹೋನಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಖಾಲಿದ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಗಲ್ಲಿ ಗಲ್ಲಿ ಶೋರ್ ಹೈ, ಇಂದಿರಾ ಗಾಂಧಿಗ ಜೋರ್ ಹೈ, ಗಲ್ಲಿ ಗಲ್ಲಿ ಶೋರ್ ಹೈ, ಇಂದಿರಾ ಗಾಂಧಿಗ ಜೋರ್ ಹೈ ಅಂತ ನಾವು ಹೋರಾಡಿದ್ದು, ಗೊತ್ತಾಯ್ತಾ? ನಮಗೆ ಕೊಳ್ಳೇಬೇಕು ತಾನೆ ಸರ್, ಕೊಡ್ಬೇಕು ತಾನೆ. ಇವಾಗ ಅವ್ರಿಗೆ ಇದೆಲ್ಲ ಯಾರಿಗೆ ಗೊತ್ತಿರೋದು ಗೊತ್ತಾ? ಗಲ್ಲಿ ಗಲ್ಲಿ ಶೋರ್ ಹೈ, ಇಂದಿರಾ ಗಾಂಧಿಗ ಜೋರ್ ಹೈ ಅಂತ ಹಳ್ಳೆಬುರ್ಗೆ ಗೊತ್ತಿರೋದು, ಹೊಸಬರಿಗೆ ಗೊತ್ತಿಲ್ಲ. ವೋಟ್ ಪಾರ್ ಕಾಂಗ್ರೆಸ್. ಪುಂಗೆ ಬನ್ನಕ್ಕೋ ಅದು ಪುಂಗಾಗಲ್ಲಿ ಕಟ್ಕೊಂಡ್ಬಿಟ್ಟು ಆಮ್ನಿಫೈರ್ ಆಟೋನಾಗೆ ಮಾಡ್ಕೊಂಡು ನಾವು ಕೂಗಾಡ್ಕೊಂಡು ನಾವು ಹೋರಾಡಿದ್ದು. ನಮ್ಮ ತಂದೆ ನಾನು ಚಿಕ್ಕ ವಯಸ್ಸಿನಾಗೆ ಹೇಳ್ತಾಯಿದ್ರು, ರೈ ಜೋರ್ಸೆ ಬೋಲ್ರೆ ಅಂದರು. ಆವಾಗ ನಾನು ಜೋರಾಗಿ ಹೇಳ್ತಾಯಿದ್ದೆ, ವೋಟ್ ಪಾರ್ ಕಾಂಗ್ರೆಸ್ ಅಂತ. ಈ ಥರ ಇದೆ. ಇದು ನಾನು ಮಾತಾಡ್ತಾ ಇರೋದು ಇದು ಸೋನಿಯಾ ಗಾಂಧಿವರೆಗೂ ಹೋಗಬೇಕು. ಅವ್ರ ಫ್ಯಾಮ್ಲಿ ಎಲ್ಲ ಕೇಳಿಸ್ಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ ಮೇಡಮ್, ಸೋನಿಯಾ ಗಾಂಧಿ ಮೇಡಮ್ಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ಇದು ನನಗೆ ನ್ಯಾಯ ಕೊಡಬೇಕು. ಹೈಕಮಾಂಡ್ ಗಂಟ ನಾನು ಕಳಿಸ್ತಾ ಇದ್ದೀನಿ. ಇದು ದಯವಿಟ್ಟು ನೀವು ಕೇರ್ಲೆಸ್ ಮಾಡ್ಕೊಬೇಡಿ, ಇದು ಗಮನಕ್ಕೆ ತಗೊಳ್ಳಿ. ನಾನು ಹೇಳ್ತಾ ಇರೋ ಮಾತು, ಒಂದು ಸೀಟು ವಾರ್ಡ್ ನಂಬರ್ 24ನಿಂದ ನನಗೆ ಕೊಟ್ಟಿಲ್ಲ ಅಂದರೆ ಡ್ಯಾಮೇಜ್ ಆಗ್ತದೆ. ಇದು ಗಮನಕ್ಕೆ ಇರಲಿ. ನಾನು ಹೇಳಿದ್ದೀನಿ ನೋಡಿ, ನನಗೆ ಬೇರೆ ಪಾರ್ಟಿಗೆ ನನ್ನ ಕರೀತಾ ಇದ್ದಾರೆ, ನನಗೆ ಹೋಗೋಕೆ ಇಷ್ಟ ಇಲ್ಲ. ನಾನು 40 ವರ್ಷ ದುಡ್ದು ನಾನು ಬೇರೆ ಪಕ್ಷಕ್ಕೆ ಹೋಗಬೇಕಾ? ಹಂಗೆ ಮಾಡ್ತೀರಾ ನೀವು ನನಗೆ? ನೀವು ಆ ಗದಿಗೆ ತಂದು ನನಗೆ ನಿಲ್ಲಿಸ್ತೀರಾ?
ದಯವಿಟ್ಟು ನಿಲ್ಲಿಸಬೇಡಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನಗೆ ನ್ಯಾಯ ಕೊಡಿ, ನನಗೆ ಬಿ ಫಾರ್ಮ್ ಕೊಡಿ. ಹೈಯೆಸ್ಟ್ ಓಟ್ನಿಂದ ಗೆದ್ದು ನಾನು ತೋರಿಸ್ತೀನಿ. ನಾನು ಇದು ಕಾಪಾಡ್ತೀನಿ. ಏನು ಕಾಂಗ್ರೆಸ್ ಪಾರ್ಟಿದು ಮರ್ಯಾದೆ ನಾನು ಕಾಪಾಡ್ತೀನಿ. ಜಾರ್ಜ್ ಸರ್ ಮರ್ಯಾದೆ ಕಾಪಾಡ್ತೀನಿ. ನಾನು ಜನಗಳಿಗೆ ಸಾವಿರಾರು ಜನಗೆ ನಾನು ಚೆಂದಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಜನ ಚೆಂದಾಗಿ ಮಾಡ್ಕೊಂಡಿದ್ದಾರೆ. ಇದು 28ಗೆ MLA ಎಲೆಕ್ಷನ್ಗೆ ಉಪಯೋಗ ಆಗ್ತದೆ. ನಾನು ಮಡಗಿರೋ ಜನ ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ನೀವು ಇದು ತಿಳ್ಕೊಬೇಡಿ, ಇದು ಕಾಂಗ್ರೆಸ್ ಅಂದರೆ ಓಟ್ ಹಾಕ್ತಾ, ಅದು ಫಿಕ್ಸೆಡ್ ಆಗೋಗಿದೆ, ಇಲ್ಲ ಅಂತ ಇಲ್ಲ. ಈ ವಾರ್ಡ್ ನಂಬರ್ 24ಗೆ ಮಾತ್ರ ಖಾಲಿದ್ ಶರೀಫ್ ನನ್ನ ಫೇಸ್ಗೆ ಮರ್ಯಾದೆ ಕೊಡೋದು, ನನ್ನ ಫೇಸ್ಗೆ ಲೈಕ್ ಮಾಡ್ತಾ ಇರೋ ಜನಗಳಿಗೋಸ್ಕರ ಕೊಡಿ, ನನಗೋಸ್ಕರ ಕೊಡಬೇಡಿ. ನಾನು 40 ವರ್ಷ ದುಡ್ದಿದ್ದೀನಿ, ಅದಕ್ಕೆ ಕೊಡಬೇಡಿ. ಪಬ್ಲಿಕ್ ಲೈಕ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಹೇಳ್ತಾರೆ ಕೊಡಿ. ನಾನು ರಂಜಾನ್ ಆಗಿದ್ದು ಮೇಲೆ 5,000 ಜನಗೆ ಒಂದು ಕಡೆ ಸೇರಿಸ್ತೀನಿ. ಅದನ್ನು ನೋಡಿ ಕೊಡಿ ನೀವು ಅಟ್ಲೀಸ್ಟ್. ದಯವಿಟ್ಟು ಅಷ್ಟೇ ಹೇಳೋಣ ಅಂತ ಇದ್ದೀನಿ. ದಯವಿಟ್ಟು ನನಗೆ ಗಮನಾಗೆ ಮಡಗಿ, ನೀವು ಕೇರ್ಲೆಸ್ಸಾಗೆ ತೊಗೊಂಬೇಡಿ ನನಗೆ ಪ್ಲೀಸ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಸರ್ವಜ್ಞ ನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಇಂಧನ ಸಚಿವರ ಗೈಡೆನ್ಸ್ ಮೇಲೆ ನಮ್ಮ ಸರ್ವಜ್ಞ ನಗರ ಕ್ಷೇತ್ರದ HBR ವಾರ್ಡಿನ ವಾರ್ಡ್ ನಂಬರ್ 24 ಇಲ್ಲಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ ವೈಸ್ ಚೇರ್ಮನ್ ಆದ ಖಾಲಿದ್ ಶರೀಫ್ ಅವರು ರಂಜಾನ್ ಹಬ್ಬದ ಸಲುವಾಗಿ ಬಡ ಕುಟುಂಬಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ನಾವೆಲ್ಲ ವಾರ್ಡ್ಗಳಲ್ಲಿ ಈ ರಂಜಾನ್ ಹಬ್ಬದ ಸಲುವಾಗಿ ಕಿಟ್ಗಳನ್ನು ಹಂಚ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ನಮ್ಮ ಖಾಲಿದ್ ಅಣ್ಣ ಅವರು ಇಲ್ಲಿ ರಂಜಾನ್ಗೆ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಸೇವೆ ಬರೀ HBR ವಾರ್ಡಲ್ಲಿ ಮಾತ್ರ ಅಲ್ಲ, ಎಲ್ಲ ನಮ್ಮ ಸರ್ವಜ್ಞ ನಗರ ಕ್ಷೇತ್ರದ ಎಲ್ಲ ಭಾಗಗಳು ಕೂಡ ನಿರಂತರವಾಗಿ ನಡೀತಾ ಬಂದಿದೆ. ಈ ದಿನ ಇಲ್ಲಿ HBRನ ಯಾಸೀನ್ ನಗರ ಭಾಗದಲ್ಲಿ ಈ ರಂಜಾನ್ ಹಬ್ಬದ ಕಿಟ್ಟನ್ನು ಹಂಚ್ತಾ ಇದ್ದಾರೆ. ಎಲ್ರಿಗೂ ಕೂಡ ಶುಭವಾಗಲಿ. ಪವಿತ್ರ ರಂಜಾನ್ ಹಬ್ಬದಲ್ಲಿ ಏನೆಲ್ಲ ಉಪವಾಸ ಇದ್ದು ದೇಶದ ಒಳಿತಿಗಾಗಿ, ನಮ್ಮ ರಾಷ್ಟ್ರದ ಒಳಿತಿಗಾಗಿ, ನಮ್ಮ ರಾಜ್ಯದ ಒಳಿತಿಗಾಗಿ ಎಲ್ಲರೂ ಕೂಡ ಒಂದು ಪ್ರೇಯರನ್ನು ಮಾಡಿ ನಮ್ಮ ದೇಶದ ಶಾಂತಿಗೋಸ್ಕರ, ಸೌಹಾರ್ದಕ್ಕೋಸ್ಕರ ನಮ್ಮ ಸರ್ವಜ್ಞ ನಗರ ಯಾವಾಗಲೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರೆ, ಎಲ್ಲ ಜನಾಂಗದವರು ಒಟ್ಟಿಗೆ ಬಾಳೋ ಏರಿಯಾ ಇದು. ಅದೇ ರೀತಿಯಲ್ಲಿ ನಮ್ಮ ದೇಶ ಕೂಡ, ನಮ್ಮ ದೇಶದಲ್ಲಿ ಹೇಗೆ ಒಗ್ಗಟ್ಟನ್ನು ನಾವು ಸಾರ್ತಾ ಇದ್ದೀವಿ, ಈ ರಂಜಾನ್ ಹಬ್ಬ ಕೂಡ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಜನಾಂಗದವರು ಒಂದೇ ಕಡೆ ಕೂಡಿ ಎಲ್ಲ ಹಬ್ಬಗಳನ್ನು ಕೂಡ ಆಚರಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ರಂಜಾನ್ ಹಬ್ಬಕ್ಕೆ ನಮ್ಮನ್ನು ಕೂಡ ಕರೆದು ಈ ಕಿಟ್ ಹಂಚೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆದಿದ್ದಂಥ ಖಾಲಿದ್ ಅಣ್ಣ ಅವ್ರಿಗೆ ವಂದಿಸುತ್ತಾ ಎಲ್ರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. खालिद साहब को बहुत ज़माने से जान रहा हूँ मैं. मेरा नाम फ़ारूक पाशा, मैं चेयरमैन बेंगलुरु नॉर्थ डिस्ट्रिक्ट कांग्रेस कमेटी का चेयरमैन हूँ. तो मैं आज से 25-30 साल के पहले मैं यहाँ आया. इनके वालिद साहब थे. ये यासीन नगर जो बनाए इनके भाई के नाम से बनाए हैं. ये लोग पुराने हैं और बहुत खिदमतगार लोग हैं. यहाँ मस्जिद भी बनाए, वालिद साहब इनके मस्जिद भी बनाए हैं. तो ये पूरे बहुत मशहूर हैं, ये लोग सब मशहूर हैं बहुत. तो अल्हम्दुलिल्लाह हर साल ये लोग कर रहे हैं, अपनी खिदमत कर रहे हैं. खालिद साहब का बहुत सारा अच्छा ये हमारे इसमें हुआ है, मोहल्ले में बहुत ताउन हुआ है. तो मैं यही चाहता हूँ कि इन्होंने आगे बढ़ें. इससे मैं इनको एक चेयरमैन वाइस चेयरमैन का पोस्ट भी दिया हूँ. मैं चाहता हूँ कि इन्होंने आगे बढ़े और भी लोगों की खिदमत करें. जैसा कि इनके वालिद साहब मस्जिद बना के खिदमत करें, इन्होंने राशन बांटते हैं, इन्होंने बच्चों की शादियों के लिए भी कर रहे हैं. बहुत सारे लोग जो इससे आते हैं मेडिकल प्रॉब्लम्स लेके आते हैं, उससे भी उन्होंने बहुत बांटे हैं और यहाँ ऑफिस भी खोले हुए हैं. जब देखो जब इनका कुछ ना कुछ खिदमत रहता है. ज़रूर साहब, मैं एक बेंगलुरु नॉर्थ डिस्ट्रिक्ट का चेयरमैन होकर मैं इनके वास्ते सीट के वास्ते पूरी कोशिश कर सकता हूँ. मेरे दिल से पूरी कोशिश करता हूँ. हमारे चेयरमैन साहब जो अब्दुल जब्बार साहब हैं उनसे भी मैं ये करता हूँ. DK शिव कुमार साहब से भी मैं रिक्वेस्ट करके इनको दिलाने की कोशिश करता हूँ. कोशिश तो मेरी होती है, दिलाना अल्लाह का काम है. तो मैं दिलाता हूँ बोल के नहीं बोलता, मैं पूरी कोशिश करता हूँ. मुझे खुशी होती है, इनको अगर मिल गई तो इससे ज़्यादा खुशी की बात और क्या भी नहीं है. ये उनका भी रहता है. बहुत सारे एक कमेटी, स्क्रीनिंग कमेटी मीटिंग बैठती है. बैठते इस वक्त हम लोगों ने रेकमेंड करते हैं इनको. अब हमारे पास आना ज़रूरी है रिकमेंडेशन के लिए. हम लोग को लेटर आता है, हर डिस्ट्रिक्ट चेयरमैन को लेटर आता है कि कौन से आदमी को सही रहता है. तब हम लोग इनका नाम पहले डालेंगे. इस वार्ड से, वार्ड नंबर 24 HBR लेआउट से इनका नाम ज़रूर करता हूँ. जो